सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः। देवाय तस्मै नमः। 11ನೇ ಅಧ್ಯಾಯ. ಸಂಜಯ ಉವಾಚ ನೋಡಬೇಕಿತ್ತು ನಾವು, ಅಂದರೆ 9ನೇ ಶ್ಲೋಕವನ್ನು ನೋಡಬೇಕಿತ್ತು. ಅಥ ಏಕಾದಶೋऽಧ್ಯಾಯಃ ವಿಶ್ವರೂಪಸಂದರ್ಶನಯೋಗಃ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಶ್ರೀ ಪರಮಾತ್ಮನೇ ನಮಃ. 11ನೇ ಅಧ್ಯಾಯವು ವಿಶ್ವರೂಪ ಸಂದರ್ಶನ ಯೋಗವು. ಸಂಜಯನು ಹೇಳುತ್ತಾನೆ, ಮಹಾರಾಜ, ಮಹಾಯೋಗೇಶ್ವರನಾದ ಶ್ರೀಹರಿಯು ಮೇಲಿನಂತೆ ಹೇಳಿ ತನ್ನ ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ವಿಶ್ವರೂಪ ಸಂದರ್ಶನ ಯೋಗ. ಇಲ್ಲಿ ವಿಶ್ವರೂಪದ ದರ್ಶನವನ್ನು ಭಗವಂತ ಅರ್ಜುನನಿಗೆ ಮಾಡಿಸ್ತಾ ಇದ್ದಾನೆ. ಅಲ್ಲಿ ಭಗವಂತ ವಿಶ್ವರೂಪವಾಗಿ ಪರಿವರ್ತನೆಗೊಂಡು ಹೊಸದಾಗಿ ಬರಬೇಕಾದದ್ದು ಏನಿಲ್ಲ, ಆಗಲೇ ಅವನು ವಿಶ್ವರೂಪನಾಗಿ ಇದ್ದಾನೆ. ಅಂದರೆ ಅರ್ಜುನನಲ್ಲಿ ಆ ದಿವ್ಯ ಚಕ್ಷುವನ್ನು, ಅಂದರೆ ಎಲ್ಲದರಲ್ಲೂ ಭಗವಂತನನ್ನೇ ನೋಡುವಂತಹ ಒಂದು ದೃಷ್ಟಿಯನ್ನು ಅನುಗ್ರಹಿಸುವಂಥ ಅರ್ಜುನ ಕೇಳಿಕೊಂಡಾಗ ಭಗವಂತ ಅವನಿಗೆ ಅನುಗ್ರಹಿಸಿದ್ದಾನೆ. ಅದನ್ನು ಸಾಧಾರಣ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಈ ವಿಶ್ವರೂಪವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಥವಾ ನೋಡಬೇಕಾದ್ರೆ ನಮಗೆ ಈ ಫಿಸಿಕಲ್ ಐ, ಶಾರೀರಿಕ ಕಣ್ಣುಗಳ ಜೊತೆಗೆ ಆ ದಿವ್ಯ ದೃಷ್ಟಿ ಕೂಡ ನಮಗೆ ಬೇಕು. ನೋಡುವ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಬೇಕು. ಆ ನೋಡುವ ದೃಷ್ಟಿ ಬದಲಾಯಿಸ್ಕೊಳ್ಳೋದಷ್ಟೇ ನಮಗಾಗಬೇಕಾಗಿರೋದು. ಇಷ್ಟು ದಿನಗಳಿಂದ ನಾವು ಈ ವಿಶ್ವವನ್ನು ನೋಡ್ತಾನೇ ಇದ್ದೀವಿ, ಆದರೆ ನಮ್ಗೆ ಯಾವತ್ತೂ ಅಲ್ಲಿ ಭಗವಂತನನ್ನು ನೋಡಲಿಕ್ಕೆ ಸಾಧ್ಯ ಆಗಲೇ ಇಲ್ಲ. ಆ ಭಗವಂತನನ್ನು ನೋಡಬೇಕು ಅಂತ ಯಾವಾಗ ಅರ್ಜುನನಲ್ಲಿ ಭಾವನೆ ಹುಟ್ಟಿತೋ, ಅಂದರೆ ಏಕರೂಪ ಭಕ್ತಿಯಿಂದ ಅನೇಕ ರೂಪ ಭಕ್ತಿಯ ಕಡೆಗೆ ಅವನ ಮನಸ್ಸು ಹೊರಳಿತು. ಯಾಕೆ ಅವನ ಅನೇಕ ರೂಪ ಭಕ್ತಿಯನ್ನು ಕೇಳಿಕೊಂಡ? ರಾಮರೂಪ ಬರುತ್ತೆ, ಹೊರಟೋಗುತ್ತೆ. ಕೃಷ್ಣ ರೂಪ ಬರುತ್ತೆ, ಹೊರಟೋಗುತ್ತೆ. ಶಬರಿಗೆ ರಾಮನ ದರ್ಶನ ಆಗಿದ್ದು ಕೆಲವೇ ಕ್ಷಣಗಳು. ಹಾಗೆ ಆ ಏಕರೂಪ ದರ್ಶನ ಏನಾಗುತ್ತೆ ಅದು ಹೊರಟೋಗುತ್ತೆ. ವಿಶ್ವವನ್ನೇ ನಾನು ಭಗವಂತನನ್ನಾಗಿ ನೋಡೋದಾದರೆ ಅದು ಅವ್ಯಯ ಸ್ವರೂಪ. ಆದ್ದರಿಂದ ಆ ವಿಶ್ವರೂಪವನ್ನು ನಾನು ನೋಡಬೇಕು, ಆ ವಿಶ್ವರೂಪ ದರ್ಶನವನ್ನು ನನಗೆ ಮಾಡಿಸು ಅಂತ ಅರ್ಜುನ ಕೇಳ್ಕೊಳ್ತಾನೆ. ಆ ದಿವ್ಯ ಚಕ್ಷುಗಳನ್ನು ನನಗೆ ಕೊಡು ಅಂತ ಕೇಳ್ಕೊಳ್ತಾನೆ.
ಅದನ್ನು ಕೊಟ್ಟಿದ್ದಾನೆ ಭಗವಂತ. ಈಗ ಆ ದಿವ್ಯ ಚಕ್ಷುವನ್ನು ಕೊಟ್ಟಿದ್ದಾನೆ. ಆ ಯೋಗ್ಯತೆ ನನಗಿದ್ರೆ ಕೊಡು ಅಂತ ಕೇಳಿದ್ದಾನೆ ಅರ್ಜುನ, ಕೊಟ್ಟಿದ್ದಾನೆ. ಈ ಸುಂದರವಾದ ದೃಶ್ಯ ಎಲ್ಲಿ ಕುರುಕ್ಷೇತ್ರದಲ್ಲಿ ಆಗ್ತಾ ಇರುತ್ತೆ. ಇದನ್ನು ಸಂಜಯ ನೋಡಿ ಹಸ್ತಿನಾಪುರದಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಅಂದರೆ ಸಂಜಯನಿಗೂ ಕೂಡ ವಿಶ್ವರೂಪ ದರ್ಶನ ಆಯಿತು ಅಂತ. ಎಷ್ಟು ಸುಂದರ ನೋಡಿ. ಸಂಜಯನಿಗೂ ವಿಶ್ವರೂಪ ದರ್ಶನ ಆಯಿತು. ಆ ದೃಷ್ಟಿ ಆ ವ್ಯಾಸ ಮಹರ್ಷಿಗಳು ಸಂಜಯನಿಗೂ ಕೂಡ ಹೇಗೆ ಕೊಟ್ಟಿದ್ದಾರೆ ಅಂದರೆ, ಬರೀ ಅಲ್ಲಿ ನಡೆಯುವ ಘಟನೆಗಳನ್ನು ನೋಡಲಿಕ್ಕೆ ಮಾತ್ರ ದೃಷ್ಟಿ ಕೊಟ್ಟಿಲ್ಲ, ಅವರ ಮನಸ್ಸುಗಳಲ್ಲಿ ಏನಾಗ್ತಾ ಇದೆ ಅದನ್ನು ನೋಡಲಿಕ್ಕೂ ಕೂಡ ಶಕ್ತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಂಜಯ ನೋಡ್ತಾ ಇದ್ದಾನೆ. ಇಲ್ಲಿ ಹಸ್ತಿನಾಪುರದಲ್ಲಿ ಹೇಳ್ತಾ ಇದ್ದಾನೆ ಏನಂತ, ಮಹಾರಾಜ, ಮಹಾಯೋಗೇಶ್ವರನಾದ ಶ್ರೀಹರಿಯು ಮೇಲಿನಂತೆ ಹೇಳಿ ತನ್ನ ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ಅವನಿಗೆ ಅನುಗ್ರಹಿಸಿ ದಿವ್ಯ ಚಕ್ಷುವನ್ನು ಕೊಟ್ಟು ತನ್ನ ವಿಶ್ವರೂಪವನ್ನು ತೋರಿಸ್ದ ಅವನಿಗೆ ಅಂತ ಹೇಳ್ತಾ ಇದ್ದಾರೆ. ತೋರಿಸ್ದ ಅಂತ ಹೇಳುವಾಗ ಏನಾಯಿತು, ಅವನು ತನ್ನ ರೂಪವನ್ನು ಬದಲಾಯಿಸ್ಕೊಂಡು ವಿಶ್ವವನ್ನು ನೋಡು ಅಂತ ಹೇಳಿದ್ದಲ್ಲ, ಅರ್ಜುನನ ದೃಷ್ಟಿಯನ್ನು ಬದಲಾಯಿಸ್ದ. ಅರ್ಜುನನ ದೃಷ್ಟಿಯನ್ನು ಬದಲಾಯಿಸ್ದ ಅಂತ ಏನು ಬದಲಾಯಿಸ್ದ ಅಲ್ಲಿ? ಮಾಯೆಯಿಂದ ಕೂಡಿದ, ಮೋಹದಿಂದ ಕೂಡಿದ್ದ ಅವನ ರಾಗ ದ್ವೇಷಗಳನ್ನು ತೆಗೆದುಹಾಕ್ತಾ ಮನಸ್ಸಿನಲ್ಲಿ ಆ ಶುದ್ಧತೆಯನ್ನು, ಪವಿತ್ರತೆಯನ್ನು ಅವನಿಗೆ ಕರುಣಿಸ್ದ. ಇಷ್ಟು ಕರುಣಿಸಿದಾಗ ಅವನು ಆ ವಿಶ್ವರೂಪವನ್ನು ನೋಡಲಿಕ್ಕೆ ಅರ್ಜುನ ತಯಾರಾಗಿದ್ದಾನೆ. ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ಶ್ರೀಕೃಷ್ಣ ತೋರಿಸ್ದ ಅಂತ ಸಂಜಯ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗೆ ಹೇಳಿದಾಗ ವಿಶ್ವರೂಪವನ್ನು ನೋಡ್ತಾ ಇರುವ ಸಂಜಯ ಏನು ನೋಡ್ತಾನೆ, ಅರ್ಜುನ ಏನು ನೋಡ್ತಾನೆ, ಮುಂದಿನ ಶ್ಲೋಕಗಳಲ್ಲಿ ನೋಡೋಣ. ಅನೇಕವಕ್ತ್ರನಯನಂ ಅನೇಕಾದ್ಭುತದರ್ಶನಂ ಅನೇಕದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನೇಕ ವಿಧವಾದ ಮುಖಗಳಿಂದಲೂ ನೇತ್ರಗಳಿಂದಲೂ ದಿವ್ಯ ಆಭರಣಗಳಿಂದಲೂ ದಿವ್ಯ ಆಯುಧಗಳನ್ನು ಧರಿಸಿರುವುದಾಗಿಯೂ ಮತ್ತು ಅನೇಕ ಅದ್ಭುತ ದರ್ಶನಗಳಿರುವ ರೂಪವನ್ನು ತೋರಿಸಿದನು. ಭಗವಂತ ಏನು ತೋರಿಸ್ದ ಅಂತ ಹೇಳ್ತಿದ್ದಾನೆ ಇಲ್ಲಿ ಸಂಜಯ. ಅನೇಕ ವಿಧವಾದ ಮುಖಗಳು ಅಂದರೆ ಭಗವಂತ ಅಲ್ಲಿ ನೋಡ್ತಾ ಇದ್ದಂಗೆ ಎಷ್ಟೊಂದು ತೋರಿಸ್ತಾರಲ್ಲ ವಿಶ್ವರೂಪದಲ್ಲಿ, ಎಷ್ಟೊಂದು ಅವತಾರಗಳು, ಎಷ್ಟೊಂದು ಮುಖಗಳು ಅಲ್ಲಿ ಬಂದ್ಬಿಡುತ್ತೆ ಅಂತ. ಆ ಥರ ಅಲ್ಲ, ಇಲ್ಲಿ ಅವನು ತೋರಿಸ್ತಾ ಇರುವಂತಹ ಮುಖಗಳು ಅಂತ ಅಂದರೆ ಎಲ್ಲರ ಮುಖಗಳು. ಜನರ ಮುಖ ಏನಿದೆ, ಹರಿ ಓಂ, ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲ. ಕೇಳಿಸ್ತಾ ಇಲ್ಲ ಅನಿಸುತ್ತಲ್ವ ನಿಮಗೆ? ಓಕೆ, ಹಾಂ ಹಾಂ ಹಾಂ, ಗೊತ್ತಾಯಿತು. ಸರಿ 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 ಸರಿ, ಓಕೆ, ಸಾರಿ, ನಂದೇ ಮ್ಯೂಟ್ ಆಗೋಗಿತ್ತು. ಅನೇಕ ವಿಧವಾದ ಮುಖಗಳಿಂದಲೂ ಅಂದರೆ ಸಂಜಯ ನೋಡ್ತಾ ಇದ್ದಾನೆ, ಅರ್ಜುನ ಕೂಡ ಅದನ್ನು ನೋಡ್ತಾ ಇದ್ದಾನೆ ವಿಶ್ವರೂಪವನ್ನು. ಅರ್ಜುನನಿಗೇನನ್ನಿಸ್ತು, ಸಂಜಯನಿಗೇನನ್ನಿಸ್ತು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಸಂಜಯ ಇಲ್ಲಿ ಹೇಳ್ತಾ ಇದ್ದಾನೆ ಅನೇಕ ವಿಧವಾದ ಮುಖಗಳನ್ನು ನೋಡ್ತಾ ಇದ್ದಾನೆ ಅಲ್ಲಿ ಅಂತ. ಅನೇಕ ವಿಧವಾದ ಮುಖಗಳು ಅಂದರೆ ವಿಶ್ವರೂಪದಲ್ಲಿ ತೋರಿಸ್ತಾರಲ್ಲ ಎಷ್ಟೊಂದು ಮುಖಗಳು ಹೀಗಿರುವಂಥದ್ದು, ಅದರ ಅರ್ಥ ಅಲ್ಲ ಇಲ್ಲಿ. ಏನು ನೋಡ್ತಾನೆ ಇವನಿಲ್ಲಿ? ಆ ಮುಖಗಳನ್ನು ನೋಡ್ತಾನೆ ಅಂದರೆ ಪ್ರಪಂಚದಲ್ಲಿ, ಜಗತ್ತಿನಲ್ಲಿರುವ ಎಲ್ಲರ ಮುಖಗಳು, ಎಷ್ಟು ಕೋಟಿ ಮುಖಗಳಿದೆ, ಎಷ್ಟು ಕೋಟಿ ಕೋಟಿ ಮುಖಗಳಿದೆ, ಅದೆಲ್ಲವೂ ಅನೇಕ ವಿಧವಾದ ಮುಖಗಳು. ಪ್ರತಿಯೊಬ್ಬ ವ್ಯಕ್ತಿಯ ಮುಖ ಇಲ್ಲಿ ಹೇಳ್ತಾ ಇರುವಂಥದ್ದು. ಅನೇಕ ವಿಧವಾದ ಮುಖಗಳಿಂದಲೂ ನೇತ್ರಗಳಿಂದಲೂ
ದಿವ್ಯ ಆಭರಣಗಳಿಂದಲೂ ನೇತ್ರಗಳು, ಎಲ್ಲರ ಕಣ್ಣುಗಳು, ಅಂದರೆ ಎಲ್ಲರ ಕಣ್ಣುಗಳು ಒಟ್ಟಿಗೆ ಕಾಣಿಸ್ಬಿಡ್ತು ಆ ಅವತಾರದಲ್ಲಿ. ಹಾಗಲ್ಲ, ನಾನು ನೋಡುವ ಪ್ರತಿಯೊಂದು ಕಣ್ಣು, ಪ್ರತಿಯೊಬ್ಬರ ಕಣ್ಣು ಕೂಡ ಅದ್ಭುತ, ದಿವ್ಯ ಅಂತ. ಅದೇ ವಿಶ್ವರೂಪ. ಅನೇಕ ವಿಧವಾದ ಮುಖಗಳು, ಅನೇಕ ವಿಧವಾದ ನೇತ್ರಗಳು, ದಿವ್ಯ ಆಭರಣಗಳು, ಅವ್ರು ಹಾಕ್ಕೊಂಡಿರುವಂಥ ಆಭರಣಗಳೇನಿದೆ ಅದೆಲ್ಲವೂ ದಿವ್ಯವಾಗಿರುವಂಥದ್ದು. ದಿವ್ಯ ಆಯುಧಗಳನ್ನು ಧರಿಸಿರುವುದಾಗಿ ಅದೆಲ್ಲವೂ ದಿವ್ಯವಾಗಿ ಕಾಣಿಸ್ತಾ ಇದೆ ಅವನಿಗೆ. ದಿವ್ಯ ಆಭರಣಗಳು ಅಂತ ಹೇಳುವಾಗ ನೋಡಿ, ಎಲ್ಲರೂ ಆಭರಣಗಳನ್ನು ನಾವು ಧರಿಸ್ತೀವಿ. ಆ ಆಭರಣವನ್ನು ಧರಿಸುವ ಮೊದಲು ಒಂದು ಸಂಪ್ರದಾಯ ಇದೆ. ಅದನ್ನು ಭಗವಂತನಿಗೆ ಅರ್ಪಿಸಿ, ಭಗವಂತನ ಮುಂದೆ ಇಟ್ಟು, ಅವನ ಆಶೀರ್ವಾದವನ್ನು ಪಡೆದು ಅದನ್ನು ತೊಟ್ಟುಕೊಳ್ಳುವಂತಹ ಒಂದು ಸಂಪ್ರದಾಯ ನಮ್ಮಲ್ಲಿದೆ. ಬರೀ ಆಭರಣ ಯಾಕೆ, ವಸ್ತ್ರಗಳು ಕೂಡ, ವಸ್ತ್ರ, ಹೊಸ ಒಂದು ಸೀರೆಯನ್ನು, ಹೊಸ ಒಂದು ಶರ್ಟು, ಪಂಚೆ ಏನನ್ನು ತೊಟ್ಕೊಳ್ಬೇಕು ಅನ್ನೋದಾದರೆ ಅದು ಭಗವಂತನ ಮುಂದೆ ಇಟ್ಟು, ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲೋ ತುದಿಯಲ್ಲಿ ಕಾಣದೇ ಇರೋ ಹಂಗಿಟ್ಟು, ಇದು ನೀನು ಕೊಟ್ಟಿರೋದು, ಅದನ್ನು ನಾನು ಧರಿಸ್ತಾ ಇದ್ದೀನಿ ಅಷ್ಟೇ, ಆಮೇಲೆ ಅದನ್ನು ಉಪಯೋಗಿಸಿ ನಿನಗೆ ಬಿಟ್ಟು ಹೋಗ್ತೀನಿ ಅನ್ನೋ ಭಾವನೆ ನಮ್ಮಲ್ಲಿರಬೇಕಂತೆ. ಆಭರಣ ಆಗಲಿ, ವಸ್ತ್ರಗಳಾಗಲಿ, ಅದೆಲ್ಲವೂ ದಿವ್ಯ ಆಗೋದು ಭಗವಂತನಿಗೆ ಸಮರ್ಪಣೆ ಆದಾಗ ಮಾತ್ರ. ಆದ್ದರಿಂದ ಇಲ್ಲಿ ಸಂಜಯ ಹೇಳ್ತಾನೆ, ಆ ದಿವ್ಯ ಮುಖಗಳು, ಆ ದಿವ್ಯ ನೇತ್ರಗಳು, ಆ ದಿವ್ಯ ಆಭರಣಗಳು, ದಿವ್ಯ ಆಯುಧಗಳು ಎಲ್ಲವನ್ನು ಧರಿಸಿರುವಂತಹ ಮತ್ತು ಅನೇಕ ಅದ್ಭುತ ದರ್ಶನಗಳಿರುವ ರೂಪವನ್ನು ತೋರಿಸಿದನು. ಅರ್ಜುನ, ನೆನ್ಪಿಟ್ಕೊಳ್ಬೇಕು ನಾವು, ಅರ್ಜುನ ಇದೆಲ್ಲವನ್ನು ಮೊದಲು ನೋಡಿದ್ದ. ಆದರೆ ಈಗ ಅವನು ನೋಡ್ತಾ ಇರುವ ದೃಷ್ಟಿ ಬದಲಾಗಿರೋದ್ರಿಂದ ಅದರಲ್ಲಿ ಎಲ್ಲದಕ್ಕೂ ದಿವ್ಯತೆಯನ್ನು ಕಾಣ್ತಾ ಇದ್ದಾನೆ, ಅದರಲ್ಲಿ ದಿವ್ಯತೆಯನ್ನು ಕಾಣ್ತಾ ಇದ್ದಾನೆ. ಸಂಜಯ ಅದನ್ನು ಹೇಳ್ತಾ ಇದ್ದಾನೆ, ಆ ಆಭರಣಗಳು ಭಗವಂತನಿಗೆ ಅರ್ಪಿತ ಆಗಿರೋದ್ರಿಂದ ಅದೆಲ್ಲವೂ ದಿವ್ಯ ಆಭರಣಗಳಾಗಿವೆ. ಆ ಅದ್ಭುತ ದರ್ಶನವನ್ನು, ರೂಪವನ್ನು ತೋರಿಸಿದನು. ಈಗ ತೋರಿಸ್ದ. ಅರ್ಜುನ ತಾನಾಗಿ ನೋಡ್ಲಿಕ್ಕೆ ಆಗಿರಲಿಲ್ಲ, ಅವನು ನೋಡೂ ಇರಲಿಲ್ಲ. ಈಗ ಅವನು ಆ ದೃಷ್ಟಿಯನ್ನು ಕೊಟ್ಟು ನೋಡು ಅಂತ ಹೇಳಿದಾಗ ಅರ್ಜುನನಿಗೆ ಅದೆಲ್ಲವೂ ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯವಾದ ವಸ್ತುಗಳಿಂದ ಹಾಗೂ ಮಾಲೆಗಳಿಂದ ಸುಶೋಭಿತವಾಗಿ ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರವುಳ್ಳದ್ದಾಗಿಯೂ ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ದಿವ್ಯವಾದ ವಸ್ತ್ರಗಳಿಂದ ಹಾಗೂ ಮಾಲೆಗಳಿಂದ ಸುಶೋಭಿತವಾಗಿ. ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ, ಕೃಷ್ಣ ಹೇಳ್ತಾನೆ ಅದೆಲ್ಲವೂ ನನ್ನ ಶರೀರದಲ್ಲಿದೆ ಅಂತ ನೋಡು ಅಂತ. ಅದರಿಂದಲೇ ಆ ವಿಶ್ವರೂಪದಲ್ಲಿ ತೋರಿಸುವಾಗ ಎತ್ತರವಾದ ಕೃಷ್ಣ ಇಷ್ಟು ಅರ್ಜುನನನ್ನು ತೋರಿಸ್ತಾರೆ. ಈಗ ನಾವು ಅದನ್ನು ಊಹಿಸ್ಕೊಳ್ಳೋಣ, ಅಷ್ಟು ದೊಡ್ಡ ಕೃಷ್ಣನಲ್ಲಿ ಎಲ್ಲವೂ ಅದರಲ್ಲೇ ಇದೆ ಅಂತ. ಅವನಲ್ಲೇ ಇರೋದ್ರಿಂದ ಎಲ್ಲವೂ ಏನಾಗ್ತಾ ಇದೆ, ದಿವ್ಯವಾದ ವಸ್ತುಗಳಿಂದ ಹಾಗೂ ಮಾಲೆಗಳಿಂದ ಸುಶೋಭಿಸ್ತಾ ಇದೆ. ಅಂದರೆ ಅವನು ಸುಮಾರು ಥರ ಮಾಲೆಗಳು ಹಾಕ್ಕೊಂಡು ತೋರಿಸ್ದ ಅಲ್ಲ. ಅಲ್ಲಿದ್ದ ಗುರು ಹಿರಿಯರು, ದೇವತೆಗಳು, ಅವ್ರ ಮೂರ್ತಿಗಳು ಅವೆಲ್ಲ ಹಾಕ್ಕೊಂಡಿದ್ದ ಆ ದಿವ್ಯ ಮಾಲೆಯನ್ನು ನೋಡ್ತಾ ಇದ್ದಾನೆ. ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರವುಳ್ಳದ್ದಾಗಿಯೂ ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು ಅರ್ಜುನನು ನೋಡಿದನು. ಅಲ್ಲಿ ಭಗವಂತ ಹಿಂದಿನ ಶ್ಲೋಕದಲ್ಲಿ ತೋರಿಸ್ದ, ಇಲ್ಲಿ ಅರ್ಜುನ ನೋಡ್ದ. ಏನು ನೋಡ್ತಾನೆ? ದಿವ್ಯ ಗಂಧವನ್ನು ಲೇಪಿಸಿಕೊಂಡಿರುವ ಶರೀರಗಳು. ಆವಾಗೆಲ್ಲ
ಗಂಧ ಅಂದರೆ ಈ ಫಾಗು ಮತ್ತು ಏನದು ಡೆನ್ವರು ಆ ಥರ ಎಲ್ಲ ಪರ್ಫ್ಯೂಮ್ಸ್ ಎಲ್ಲ ಇರಲಿಲ್ಲ. ಗಂಧ ಅಂದರೆ ಶ್ರೀಗಂಧ ಅಷ್ಟೇ, ಶ್ರೀಗಂಧ ಲೇಪಿಸ್ಕೊಂಡಿರೋದು ಅಂತ, ಆ ರೀತಿಯಾದ ದಿವ್ಯ ಗಂಧ ಅಂತಲೇ ಹೇಳೋದು. ಆ ದಿವ್ಯ ಗಂಧವನ್ನು ಲೇಪಿಸ್ಕೊಂಡಿರುವ ಶರೀರವುಳ್ಳವರು ಬೇಕಾದಷ್ಟು ಜನರನ್ನು ನೋಡ್ತಾನೆ. ಗಂಧ ಹಚ್ಕೊಂಡಿರುವಂತಹ ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು ಅನಂತಂ, ನೋಡಿಯಲ್ಲಿ ಅನಂತಂ ವಿಶ್ವತೋಮುಖಂ. ಅನಂತಂ ಅಂದರೆ ಅಲ್ಲಿ ಆ ಲಿಮಿಟ್ಟೇ ಇಲ್ಲ ಆ ಕಾಸ್ಮಾಸ್ಗೆ. ಇಲ್ಲಿ ಬರೀ ಭೂಮಂಡಲ ಮಾತ್ರ ಇಲ್ಲ, ಕೃಷ್ಣ ತೋರಿಸ್ತಾ ಇರುವ ವಿಶ್ವರೂಪದಲ್ಲಿ ಇಡೀ ಭೂಮಂಡಲ ಅಲ್ದಲೇ ನಕ್ಷತ್ರ ಲೋಕ, ಚಂದ್ರಲೋಕ, ಸೂರ್ಯಲೋಕ ಎಲ್ಲವೂ ಅದರಲ್ಲಿದೆ. ಅದು ಅನಂತ, ಲಿಮಿಟ್ಲೆಸ್ ಕಾಸ್ಮಾಸ್ ಅಂತ ಏನು ಹೇಳ್ತೀವಿ, ಅದನ್ನು ನೋಡ್ತಾ ಇದ್ದಾನೆ ಅವನು. ವಿಶ್ವತೋಮುಖ ಅಂತ ಹೇಳಿದ್ರೆ ಮಲ್ಟಿ ಡೈರೆಕ್ಷನ್ ಅಂತ ಹೇಳುವಾಗ ನಾವು ಬರೀ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ 10 ದಿಕ್ಕುಗಳು ಅಂತ ಹೇಳ್ತೀವಲ್ವ, ಹಾಗೆ ಆ ಮಲ್ಟಿ ಡೈರೆಕ್ಷನ್ ಸರ್ವತೋಮುಖವಾಗಿದ್ದ ವಿಶ್ವರೂಪವನ್ನು, ಎಲ್ಲ ಕಡೆ ಇರುವಂತಹ ಆ ಮುಖವನ್ನು ಅರ್ಜುನ ನೋಡ್ತಾನಂತೆ. ಇಲ್ಲಿ ಏನು ಅವನು ತೋರಿಸಿದ್ರಿಂದ ಇಲ್ಲಿ ನೋಡ್ತಾ ಇದ್ದಾನೆ ಅಂತ ಮುಂದುವರಿಸ್ತಾ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಸಾವಿರಾರು ಸೂರ್ಯರು ಒಂದೇ ಬಾರಿ ಪೂರ್ವ ದಿಶೆಯಲ್ಲಿ ಉದಯಿಸಿದರೆ ಹೇಗಾಗುವುದೋ ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿ ಕಾಣುತ್ತಿತ್ತು. ಎಲ್ಲವೂ ದಿವ್ಯ ಆದ ಕೂಡಲೇ ಅದ್ಭುತ ಅನ್ನಿಸ್ಲಿಕ್ಕೆ ಶುರುವಾಗ್ಬಿಡತ್ತೆ. ಸಾವಿರಾರು ಸೂರ್ಯರು ಒಂದೇ ಸಾರಿ ಒಂದು ಸೂರ್ಯನ ಶಾಖ ತಡ್ಕೊಳ್ಳೋದೇ ಕಷ್ಟ ನಮಗೆ, ಇನ್ನು ಸಾವಿರಾರು ಸೂರ್ಯರು ಅಂತ ಹೇಳ್ಕೊಳ್ಳುವಾಗ ಅಲ್ಲಿ ಆ ಬಿಸಿ ಅಲ್ಲ, ಆ ಪ್ರಭೆ, ಆ ತೇಜಸ್ಸು ಅಲ್ಲಿ ಕಾಣಿಸ್ತಾ ಇತ್ತು ಅಂತ. ಪೂರ್ವ ದಿಶೆಯಲ್ಲಿ ಉದಯಿಸಿದರೆ ಹೇಗಾಗುವುದು ಹಾಗೆ ಆ ವಿಶ್ವರೂಪವು ಅಷ್ಟು ಶೋಭಾಯಮಾನವಾಗಿ ಕಾಣುತ್ತಿತ್ತು. ನೋಡಿ, ಒಂದು ದೃಷ್ಟಿಯನ್ನು ಬದಲಾಯಿಸ್ಕೊಂಡ್ರೆ ಸಾಕು, ಎಲ್ಲವೂ ಎಷ್ಟು ಭವ್ಯವಾಗಿ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಲ್ಲಿ ಹೊರಗಡೆ ಏನು ಬದಲಾಗಬೇಕಾಗಿಲ್ಲ, ನಮ್ಮಲ್ಲಿ ಅದು ಬದಲಾಗಬೇಕಾಗಿರೋದು. ಆ ದೃಷ್ಟಿಯನ್ನು ಅರ್ಜುನ ಇವಾಗ ಪಡೆದಿದ್ದಾನೆ. ಆದ್ದರಿಂದ ಅವನು ಆ ಶೋಭಾಯಮಾನವಾಗಿ ಕಾಣ್ತಾ ಇರುವಂಥ ದೃಶ್ಯವನ್ನು ನೋಡ್ತಾನೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಅಂದರೆ ಆ ಅದ್ಭುತವನ್ನು ನೋಡಿದಾಗ, ಯಾವುದೇ ಒಂದು ಅದ್ಭುತವನ್ನು ನೋಡಿದಾಗ ವಾವ್ ಅಂತೀವಲ್ವಾ, ಆ ವಾವ್ ಫ್ಯಾಕ್ಟರ್ ಇಲ್ಲಿ ಅರ್ಜುನನಲ್ಲಿ ಬರುತ್ತೆ. ಅವನು ನೋಡ್ಬಿಟ್ಟು ವಾವ್ ಅಂತ ಹೇಳ್ತಾನೆ. ಇಷ್ಟು ದಿನವೂ ಅದನ್ನೇ ನೋಡ್ತಾ ಇದ್ದ, ದೃಷ್ಟಿ ಬದಲಾದ ತಕ್ಷಣ ಆ ವಾವ್ ಅನ್ನೋದು ಅವನಲ್ಲಿ ಬಂತು. ಹಾಗೆ ಆ ಅದ್ಭುತವನ್ನು ನೋಡ್ತಾನೆ. ಮುಂದುವರಿಸ್ತಾ ಇದು ಸಂಜಯ ಹೇಳ್ತಾ ಇರೋದು, ಹೇಗೆ ನೋಡ್ತಾ ಇದ್ದಾನೆ ಅಂತ. ತತ್ರೈಕಸ್ತಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೇ ಪಾಂಡವಸ್ತದಾ. ಚಿತ್ರ ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವವು ದೇವದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ ಒಂದೇ ಕಡೆ ಇರುವುದನ್ನು ಅರ್ಜುನನು ನೋಡಿದನು. ಚಿತ್ರ ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವ, ಈ ವಿಶ್ವದಲ್ಲಿ ಅವನು ನೋಡ್ತಾ ಇರುವಾಗ ಜಡ್ಜ್ಮೆಂಟಲ್ಲಿ ಆಗದೆ ನೋಡುವಾಗ ಒಂದು ವಿಸ್ಮಯ ಕಾಣುತ್ತೆ ನಮಗೆ. ಆದ್ದರಿಂದ ಅದು ಚಿತ್ರ ವಿಚಿತ್ರ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ, ಏನು ಹಿಂಗಿದೆ ಪ್ರಪಂಚ ಅಂತ. ಹಾಗೆ ಇಲ್ಲಿ ಅರ್ಜುನ ದಿವ್ಯ ಚಕ್ಷುವನ್ನು ಪಡೆದ ತಕ್ಷಣ ಅವನಿಗೇನು ಅನ್ನಿಸ್ತಾ ಇದೆ, ಚಿತ್ರ ವಿಚಿತ್ರಗಳಿಂದ ಕೂಡಿದ ಇಡೀ ವಿಶ್ವವು ದೇವದೇವನಾದ ಶ್ರೀಕೃಷ್ಣನ ಶರೀರದಲ್ಲಿ, ಆ ಕೃಷ್ಣನ ಶರೀರದಲ್ಲಿ ಒಂದು ಕಡೆ ಒಟ್ಟಿಗೆ ನೋಡಿದ ಹಾಗೆ ಅವನಿಗೆ ಭಾಸ ಆಗ್ತಾ ಇದೆ.
ಎಲ್ಲವೂ ವಿಸ್ಮಯವಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತಾ ಇದೆ. ಅವನಿಗೆ ಅದ್ಭುತವಾಗಿ ಕಾಣಿಸ್ಲಿಕ್ಕೆ ಶುರುವಾಗ್ತಾ ಇದೆ. ಆ ದೃಷ್ಟಿ ಅವನನ್ನು ಆ ರೀತಿಯಾಗಿ ನೋಡುವಂತೆ ಮಾಡ್ತಾ ಇದೆ ಅಂತ ಹೇಳಿ ಸಂಜಯ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ತತಃ ಸ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಆಗ ಅರ್ಜುನನು ಆಶ್ಚರ್ಯಚಕಿತನಾಗಿ ಮೈಯೆಲ್ಲ ರೋಮಾಂಚನಗೊಂಡು ಸ್ತಬ್ಧನಾಗುತ್ತಾನೆ. ಆಮೇಲೆ ಭಗವಂತನಿಗೆ ಶಿರಸಾ ನಮಸ್ಕಾರ ಮಾಡಿ ಕೈ ಜೋಡಿಸಿಕೊಂಡು ಈ ರೀತಿ ಹೇಳುತ್ತಾನೆ. ಸಂಜಯ ಹಸ್ತಿನಾಪುರದಿಂದ ಇದನ್ನು ನೋಡ್ತಾ ಹೇಳ್ತಾ ಇದ್ದಾನೆ. ಏನಂತ? ಆಶ್ಚರ್ಯಚಕಿತ ಆಗೋಗ್ಬಿಟ್ಟಿದ್ದಾನೆ ಅವನು. ಆ ದಿವ್ಯ ದೃಷ್ಟಿಯಿಂದ ಈ ವಿಶ್ವರೂಪವನ್ನು ಕೃಷ್ಣ ಏನು ತೋರಿಸಿದಾನೆ ಅದನ್ನು ನೋಡ್ತಾ ಅವನು ಸಂಪೂರ್ಣ ಆಶ್ಚರ್ಯಚಕಿತನಾಗಿದ್ದಾನೆ. ಮೈಯೆಲ್ಲ ರೋಮಾಂಚನವಾಗಿದೆ. ಗೂಸ್ ಬಂಪ್ಸ್ ಅಂತೀವಲ್ವ, ಪುಳಕಿತ ಆಗಿದೆ, ರೋಮಾಂಚನವಾಗಿದೆ. ಹಾಗಾಗಿ ಅವನು ಸ್ತಬ್ಧನಾಗ್ಬಿಟ್ಟಿದ್ದಾನೆ. ನೋಡ್ಬಿಟ್ಟು ಬೆಚ್ಚು ಬಿದ್ದವನಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಏನು ಕೃಷ್ಣ ಇದು ಅನ್ನೋ ಥರದಲ್ಲಿ. ಯಾಕಂದರೆ ಅವನು ಇಷ್ಟು ದಿನ ನೋಡ್ತಾ ಇದ್ದಿದ್ದು ಕೃಷ್ಣ ವಿ ಕೃಷ್ಣ, ವಾಸುದೇವ ಕೃಷ್ಣ ಅವನು ನೋಡ್ತಾ ಇದ್ದಿದ್ದು ಅಲ್ವಾ. ತಂದೆಯ ಹೆಸರು ಇನಿಷಿಯಲ್ ಇರುತ್ತಲ್ಲ, ವಿ ಕೃಷ್ಣ. ಅಥವಾ ಕಿಟ್ಟು ಅಂತ ಸ್ವಾಮೀಜಿ ಹೇಳ್ತಿರ್ತಾರೆ, ಕ್ಲೋಸ್ ಫ್ರೆಂಡ್ ಕಿಟ್ಟು ಅಂತ. ಈಗ ಆ ಕೃಷ್ಣನನ್ನು ಅವನು ವಿಶ್ವರೂಪವಾಗಿ ನೋಡ್ತಾ ಇರುವಾಗ ರೋಮಾಂಚನಗೊಂಡು ಸ್ತಬ್ಧನಾಗ್ಬಿಟ್ಟಿದ್ದಾನೆ. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಷ್ಟೊಂದು ಅದ್ಭುತವಾದ ದೃಶ್ಯವನ್ನು ನೋಡಿದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಕೈ ಮುಗಿದು ಅವನಿಗೆ ದೀರ್ಘದಂಡ ನಮಸ್ಕಾರ ಮಾಡಿ ಕೈ ಜೋಡಿಸ್ಕೊಂಡು, ಶಿರಸಾ ನಮಸ್ಕಾರ ಮಾಡಿ ಕೈ ಜೋಡಿಸ್ಕೊಂಡು ಈ ರೀತಿ ಹೇಳ್ತಾನೆ. ಆ ಭಗವಂತನಿಗೆ ನಮಸ್ಕಾರ ಮಾಡಿ ಈ ದೃಷ್ಟಿಯಲ್ಲಿ ಈ ದೃಶ್ಯವನ್ನು ನೋಡಿ ಅವನು ನಮಸ್ಕಾರ ಮಾಡಿ ಈ ರೀತಿ ಹೇಳ್ತಾನೆ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಈಗ ಅದೇ ವಿಶ್ವರೂಪವನ್ನು ಸಂಜಯ ನೋಡಿದ್ದಾನೆ. ಅದೇ ವಿಶ್ವರೂಪವನ್ನು ಈಗ ಅರ್ಜುನ ನೋಡಿ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಸಂಜಯ ಹೇಳಲಿಕ್ಕೆ ಹೋಗ್ತಾನೆ. ಅರ್ಜುನ ಏನು ಹೇಳ್ತಾನೆ ನೋಡೋಣ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳುತ್ತಾನೆ, ಹೇ ದೇವ, ನಿನ್ನ ಶರೀರದಲ್ಲಿ ಸಕಲ ಜೀವ ಸಮುದಾಯವನ್ನು, ಕಮಲಾಸನಸ್ಥನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಇಲ್ಲಿ ಪಶ್ಯಾಮಿ ಏನು ನೋಡೋದು ಅಂತ ಹೇಳುವಾಗ ಸಕಲ ಜೀವ ಸಮುದಾಯವನ್ನು ನೋಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಈಗ ಅದ್ಭುತವಾದ ದೃಶ್ಯವನ್ನು ನೋಡಿದಾಗ ಸ್ವಾಮೀಜಿಯವರು ಹೇಳ್ತಾರೆ 3 ರೀತಿಯಲ್ಲಿ ನಾವು ಒಂದು ದೃಶ್ಯವನ್ನು ನೋಡ್ತೀವಿ ಅಂತ. ಒಂದು ವಿಸ್ಮಯ, ಅರೆ ವಾವ್, ವಿಸ್ಮಯವಾಗಿ ನೋಡುವಂಥದ್ದು. ಇನ್ನೊಂದು ಜೀವದೃಷ್ಟಿ ಅಂತ ಹೇಳ್ತಾರೆ. ಅಂದರೆ ಈ ವಿಸ್ಮಯದಲ್ಲಿ ನೋಡುವಾಗ ನಮ್ಗೆ ಅದು ಯಾವುದು ಭಾವನೆಗಳಿರೋದಿಲ್ಲ. ಜೀವದೃಷ್ಟಿಯಲ್ಲಿ ನೋಡುವಾಗ ಏನಾಗುತ್ತೆ, ಕಾಮ ಕ್ರೋಧ ಇರುತ್ತೆ, ರಾಗದ್ವೇಷ ಇರುತ್ತೆ, ಅಹಂಕಾರ ಮಮಕಾರ ಇರುತ್ತೆ. ಇದೆಲ್ಲವೂ ತುಂಬಿಕೊಂಡು ನಾವು ಒಂದು ದೃಶ್ಯವನ್ನು ನೋಡಿದಾಗ ಅದಕ್ಕೆ ಜೀವದೃಷ್ಟಿ ಅಂತ ಹೇಳ್ತಾರೆ. ಸಮಷ್ಟಿ ಅಲ್ಲ, ಅದು ಜೀವದೃಷ್ಟಿ. ಆ ಜೀವದೃಷ್ಟಿ ಹೇಗಪ್ಪ ಅಂತಂದರೆ, ಇವಾಗ ಇಷ್ಟೊಂದು ಮಳೆ ಬರ್ತಾ ಇದೆ, ಮಳೆ ನಮಗೀಗ ಬೇಕಾಗಿಲ್ಲ. ಅಥವಾ ಒಂದು ಯಾವುದೋ ಫಂಕ್ಷನ್ಗೆ ಹೋಗಬೇಕಾಗಿದೆ, ಮಳೆ ಬೇಕಾಗಿಲ್ಲ ನಮಗೆ, ಅದು ಬೇಡ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ನನ್ನ ದೃಷ್ಟಿಯಲ್ಲಿ ಅದು ಬೇಕಾ ಬೇಡವಾ ಅಂತ ನಾನು ನಿರ್ಧಾರ ಮಾಡ್ತೀನಿ. ಅದು ಜೀವದೃಷ್ಟಿ. ಸಮಷ್ಟಿಯ ದೃಷ್ಟಿಯಲ್ಲಿ ಅದು ಏನಾಗಬೇಕೋ ಆಗ್ತಾ ಇದೆ, ಅದು ಭಗವಂತನ ಇಚ್ಛೆ ನಡೀತಾ ಇದೆ, ಅದನ್ನು ನಾನು ಒಪ್ಕೊಳ್ತೀನಿ ಅನ್ನೋ ಥರದಲ್ಲ.
ನಾನೇ ಡಿಸೈಡ್ ಮಾಡ್ತೀನಿ ಏನಂತ, ಈ ಮಳೆ ಬರಬಾರ್ದು ಈಗ, ಮಳೆ ಬರೋದು ಬೇಡ ಈಗ ಅಂತ ನನ್ನ ಭಾವನೆಗೆ ನಾನೇನೋ ಅಂದ್ಕೊಳ್ತೀನಲ್ಲ, ಅದನ್ನು ಜೀವದೃಷ್ಟಿ ಅಂತಾರೆ. ಆ ಜೀವದೃಷ್ಟಿಯಲ್ಲಿ ಏನಾಗಿರುತ್ತೆ? ರಾಗದ್ವೇಷ ಇರುತ್ತೆ, ಅಹಂಕಾರ ಮಮಕಾರ ಇರುತ್ತೆ, ಕಾಮ ಕ್ರೋಧ ಕೂಡ ಇರುತ್ತೆ. ನಂಗೆ ಬೇಕು ಬೇಡಗಳೆಲ್ಲ ಸೇರಿಕೊಂಡು ಅದು ಜೀವದೃಷ್ಟಿ. ಒಂದು ವಿಸ್ಮಯವಾಗಿ ಒಂದು ದೃಶ್ಯವನ್ನು ನೋಡೋದು, ಇನ್ನೊಂದು ಜೀವದೃಷ್ಟಿಯಿಂದ ನೋಡುವಂಥದ್ದು, ಇನ್ನೊಂದು ಅದ್ಭುತ ಅಂತ ಹೇಳಿ ವಂಡರ್, ಆ ರೀತಿಯಲ್ಲಿ ನೋಡುವಂಥದ್ದು ಇರುತ್ತೆ. ಇಲ್ಲಿ ಏನು ನೋಡ್ತಾ ಇದ್ದಾನೆ ಅವನು? ಈಗ 15ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೂ ಈ ಅಧ್ಯಾಯದಲ್ಲಿ ಅರ್ಜುನ ಆಶ್ಚರ್ಯ ಭಾವವನ್ನು ಪ್ರಕಟಿಸ್ತಾ ಇದ್ದಾನೆ, ಆಶ್ಚರ್ಯ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆದ್ದರಿಂದ ಇಲ್ಲಿ ಏನು ನೋಡ್ತಿದ್ದಾನೆ? ಅರ್ಜುನ ಹೇಳ್ತಾ ಇರೋದು, ಹೇ ದೇವ, ನಿನ್ನ ಶರೀರದಲ್ಲಿ ಸಕಲ ಜೀವ ಸಮುದಾಯವನ್ನು, ಕಮಲಾಸನಸ್ಥನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಈಗ ಬ್ರಹ್ಮದೇವ ಅಂತ ಅಂದ ಕೂಡಲೇ ಅಲ್ಲಿ ಸ್ವರ್ಗಲೋಕನೂ ಕಾಣಿಸ್ತಾ ಕೃಷ್ಣನಲ್ಲಿ, ಆ ವಿಶ್ವರೂಪದಲ್ಲಿ ಕಾಣಿಸ್ತಾ ಅಂತ ಕೇಳೋದಾದರೆ, ಸ್ವಾಮೀಜಿಯವರು ಇದಕ್ಕೆ ವ್ಯಾಖ್ಯಾನ ಕೊಡ್ತಾ ಹೇಳ್ತಾರೆ, ಇದನ್ನು ಸ್ವಲ್ಪ ವ್ಯಾಸ ಮಹರ್ಷಿಗಳು ಸ್ವಲ್ಪ ಪೊಯೆಟಿಕಲ್ಲಾಗಿ ಹೇಳಿದ್ದಾರೆ ಅಂತ, ಕಾವ್ಯಮಯಗೊಳಿಸೋದಕ್ಕೋಸ್ಕರ ಹೇಳಿದ್ದಾರೆ. ಅಲ್ಲಿ ಅವನು ಸ್ವರ್ಗಲೋಕವನ್ನು ಪ್ರಾಮುಖ್ಯತೆ ಕೊಟ್ಟು ತೋರಿಸ್ಬೇಕು ಅನ್ನೋ ದೃಷ್ಟಿ ಅಲ್ಲಿ ಇರಲಿಲ್ಲ. ಅಲ್ಲಿ ಸಹಜವಾಗಿ ಜಗತ್ತನ್ನು ತೋರಿಸ್ತಾ ಇದ್ದಿದ್ದು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಆ ಬ್ರಹ್ಮದೇವನನ್ನು ಸ್ವರ್ಗ ಮೋಸ್ಟ್ಲಿ ಅಲ್ಲಿ ತೋರಿಸ್ಲಿಕ್ಕಿಲ್ಲ, ಆ ಸ್ವರ್ಗ ನೋಡೋದ್ರಿಂದ ಅರ್ಜುನನಿಗೆ ಮೋಕ್ಷ ಸಿಕ್ಕುತ್ತೆ ಅನ್ನೋ ಥರದಲ್ಲಿ ಏನು ಇರೋದಿಲ್ಲ ಅಂತ ಅವರು ಅಲ್ಲಿ ಮೆನ್ಷನ್ ಮಾಡ್ತಾರೆ. ಇದೊಂದು ಪೊಯೆಟಿಕಲ್ ಡಿಸ್ಕ್ರಿಪ್ಷನ್ ಆಫ್ ದಿಸ್ ವಿಶ್ವರೂಪ ಅಂತ ಹೇಳ್ತಾರೆ. ಅಲ್ಲಿ ನೋಡುವಾಗ ನಾವು ಕೆಲವು ಸಲ ನೋಡದೆ ಇಲ್ಲದೆ ಇರೋದನ್ನು ನೋಡಿದ್ವಿ ಅಂತ ಹೇಳಿಬಿಡ್ತೀವಲ್ಲ, ಹಾಗೆ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಅಂತ ಅವ್ರು ಹೇಳೋದು. ಕಮಲಾಸನಸ್ಥನಾದ ಬ್ರಹ್ಮದೇವನನ್ನು, ಋಷಿಗಳನ್ನು ಮತ್ತು ಸರ್ಪಗಳನ್ನು ಎಲ್ಲವನ್ನು ನೋಡ್ತಾ ಇದ್ದೀನಿ ಅಂತ ಅವನು ಹೇಳ್ತಾ ಇದ್ದಾನಂತೆ. ಅಷ್ಟಲ್ಲದೆ ಮತ್ತೇನು ನೋಡಿದೆ ಅಂತ ಹೇಳ್ತಾನೆ, ಈ ಎಕ್ಸ್ಟ್ರಾಡಿನರಿ ವಿಷನ್ ಅವನಿಗೆ ಬಂದಿರೋದ್ರಿಂದ ಈ ಎಲ್ಲ ಅದ್ಭುತಗಳು ಏನು ನೋಡ್ತಾ ಇದ್ದಾನೆ ಅದೆಲ್ಲವೂ ಅದ್ಭುತ ಅಂತ ಅನ್ನಿಸ್ತಾ ಇದೆ. ಅನೇಕ ಬಾಹೋದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪಂ. ಹೇ ವಿಶ್ವರೂಪ, ಹೇ ವಿಶ್ವೇಶ್ವರ, ಅನೇಕ ಬಾಹುಗಳು, ಉದರಗಳು, ಮುಖಗಳು, ನೇತ್ರಗಳು ನನಗೆ ಕಾಣುತ್ತಿವೆ. ಸರ್ವತೋಮುಖನಾಗಿ ನೀನು ಕಾಣುತ್ತಿದ್ದೀಯೆ. ಈ ನಿನ್ನ ರೂಪಕ್ಕೆ ಆದಿಯು ಮಧ್ಯವೂ ಅಂತ್ಯವೂ ನನಗೆ ಕಾಣುತ್ತಿಲ್ಲ. ಇದು ಅನಂತ ರೂಪ ಕಾಣಿಸ್ತಾ ಇರೋದು ಅವನಿಗೆ. ಆ ರೂಪಕ್ಕೆ ಆದಿ ಅಂತ್ಯ ಮಧ್ಯ ಯಾವುದೂ ಇಲ್ಲ ಅಲ್ಲಿ. ಅವನಿಗೇನು ಕಾಣಿಸ್ತಿದೆ? ಹೇ ವಿಶ್ವೇಶ್ವರ, ಅನೇಕ ಬಾಹುಗಳು. ಅನೇಕ ಬಾಹುಗಳು ಅಂದ ಕೂಡಲೇ ಅವನಿಗೆ ಎಷ್ಟೊಂದು ಕೈಗಳು ಬಂದ್ಬಿಡ್ತು ಅಲ್ಲ, ಎಲ್ಲರ ಕೈಗಳು, ಎಲ್ಲ ಜೀವಿಗಳ ಕೈಗಳು, ಅದು ಅನೇಕ ಬಾಹು. ಉದರಗಳು, ಅವನಿಗೆ ಅಷ್ಟೊಂದು ಹೊಟ್ಟೆಗಳಿತ್ತು ಅಂತ ಅಲ್ಲ, ಎಲ್ಲರ ಉದರಗಳು. ಮುಖಗಳು, ಎಲ್ಲರ ಮುಖಗಳು ಅಂದರೆ ಎಲ್ಲ ಜೀವಿಗಳ ಮುಖಗಳು, ಎಲ್ಲರ ನೇತ್ರಗಳು ನನಗೆ ಕಾಣಿಸ್ತಾ ಇದೆ. ಸರ್ವತೋಮುಖವಾಗಿ ನೀನು ಕಾಣ್ತಿದ್ಯಾ ಅಂತ ಹೇಳಿದ್ರೆ, ಸರ್ವತೋಮುಖವಾಗಿ ನೀನು ಕಾಣ್ತಾ ಇದೆಯಾ ಅಂದರೆ ಎಲ್ಲರಲ್ಲೂ ನಿನ್ನನ್ನೇ ನೋಡ್ತಾ ಇದ್ದೀನಿ ನಾನು ಅಂತ. ವಿಶ್ವರೂಪ ದರ್ಶನ ಅಂದರೆ ಇದು, ಎಲ್ಲರಲ್ಲಿಯೂ ಭಗವಂತನನ್ನು ನೋಡೋದು ವಿಶ್ವರೂಪ ದರ್ಶನ. ಅಲ್ಲಿ ಭಗವಂತ ತೋರಿಸ್ತಾ ಇದ್ದಾನೆ ಅಂತ ಹೇಳುವಾಗ ಅರ್ಜುನನಲ್ಲಿ ಆ ದಿವ್ಯ ಚಕ್ಷುವನ್ನು, ಎಕ್ಸ್ಟ್ರಾಡಿನರಿ ವಿಷನ್ ಏನು ಕೊಟ್ಟಿದ್ದಾನೆ ಅದು ಬಂದಾಗ ವಿಶ್ವರೂಪ ದರ್ಶನ ಆಗ್ಲಿಕ್ಕೆ ಸಾಧ್ಯ. ಆ ದೃಷ್ಟಿಯಿಂದ ಅವನು ನೋಡ್ತಾ ಇರೋದ್ರಿಂದ ಅವನು ಹೇಳ್ತಾ ಇದ್ದಾನೆ,
ಸರ್ವತೋಮುಖನಾಗಿ ನೀನು ಕಾಣ್ತಿದ್ಯಾ. ಕೃಷ್ಣ, ನಂಗೆ ಬೇರೆ ಯಾರು ಕಾಣಿಸ್ತಾ ಇಲ್ಲ, ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ನೀನೇ. ಆ ನಿನ್ನ ರೂಪ ಏನಿದೆಯಲ್ಲ, ಅದಕ್ಕೆ ಆದಿ ಮಧ್ಯ ಅಂತ್ಯ ಏನೂ ಇಲ್ಲ. ಯಾವಾಗಲೂ ನೀನು ಒಂದೇ ಥರ ಕಾಣಿಸ್ತಾ ಇದೆಯಾ ನನಗೆ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಆ ದಿವ್ಯವಾದ ಮುಖಗಳನ್ನು, ಶರೀರಗಳನ್ನು ನೋಡ್ತಾ ಮುಂದುವರಿಸ್ತಾನೆ. ಕಿರೀಟಿನಂ ಗದಿನಂ ಚಕ್ರಿಣಂ ಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟವನ್ನು, ಗದೆಯನ್ನು ಮತ್ತು ಚಕ್ರವನ್ನು ಧರಿಸಿರುವ ಕೈಗಳಿಂದ ಕೂಡಿದ ಅಗ್ನಿಯಂತೆ ಧಗಧಗಿಸುವ ಕಣ್ಣುಗಳುಳ್ಳ ಸಹಸ್ರ ಸೂರ್ಯರ ಪ್ರಭೆಯಿಂದ ಕೂಡಿದ ಶರೀರವುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಕಿರೀಟವನ್ನು, ಗದೆಯನ್ನು ಮತ್ತು ಚಕ್ರವನ್ನು ಅಲ್ಲಿ ಧರಿಸಿರುವ ಎಲ್ಲ ದೇವತೆಗಳನ್ನು, ಮನುಷ್ಯರನ್ನ, ಕೈಗಳಿಂದ ಕೂಡಿದ ಅಗ್ನಿಯಂತೆ ಧಗಿಸುವ ಕಣ್ಣುಗಳುಳ್ಳ, ಆ ಕಣ್ಣುಗಳ ದೃಷ್ಟಿಗೆ ಯಾವಾಗಲೂ ಅಗ್ನಿಯನ್ನು ಹೋಲಿಸ್ತಾರೆ. ಅಷ್ಟೊಂದು ತೇಜಸ್ಸು ಅದರಲ್ಲಿ ಇದೆ ಅನ್ನೋದನ್ನು ಅವನು ಹೇಳ್ತಾ ಇದ್ದಾನೆ. ಅದು ಹೇಗಿದೆ? ಸಹಸ್ರ ಸೂರ್ಯರ ಪ್ರಭೆ. ಆ ಪ್ರಭೆ ಎಷ್ಟಿದೆ ಅಲ್ಲಿ ಅಂತ ಹೇಳಿದ್ರೆ, ಸಾವಿರಾರು ಸೂರ್ಯರು ಇದ್ದರೆ ಏನು ಪ್ರಭೆ ಅಲ್ಲಿ ಆಗುತ್ತೋ ಆ ಪ್ರಭೆಯಿಂದ ಕೂಡಿದ ಶರೀರವುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಮತ್ತೆ ನೋಡಿ, ಅಲ್ಲಿ ಅವನು ಆ ಕೃಷ್ಣನನ್ನೇ, ಆ ಭಗವಂತನನ್ನೇ ಎಲ್ಲರಲ್ಲೂ ನೋಡ್ತಾ ಇದ್ದಾನೆ. ಮತ್ತೆ ಬೇರೆ ಏನೋ ಅವನಿಗೆ ಕಾಣಿಸ್ತಾ ಇಲ್ಲ. ಆ ರೀತಿಯಲ್ಲಿ ಅವರು ಯಾವ್ಯಾವ ರೀತಿಯಲ್ಲಿ ಅಲಂಕಾರ ಮಾಡ್ಕೊಂಡಿರ್ತಾರೋ ಆ ರೀತಿಯಲ್ಲಿ ಅವರನ್ನು ನೋಡ್ತಾ ಇದ್ದರೂ ಕೂಡ ಅವನಿಗೆ ಅನ್ನಿಸ್ತಾ ಇರೋದು ಏನಲ್ಲಿ? ಕೃಷ್ಣನನ್ನು ನೋಡ್ತಾ ಇದ್ದೀನಿ, ಭಗವಂತನನ್ನು ನೋಡ್ತಾ ಇದ್ದೀನಿ. ದೀಪ್ತಾನಲಾರ್ಕ ದ್ಯುತಿಮಪ್ರಮೇಯಂ, ಶರೀರವುಳ್ಳ ನಿನ್ನನ್ನು ನೋಡ್ತಾ ಇದ್ದೀನಿ ಭಗವಂತ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ಇದು ಅದ್ಭುತ. ಇವನು ಆಶ್ಚರ್ಯಚಕಿತನಾಗಿ ನೋಡಿದ ತಕ್ಷಣ ಅರ್ಜುನನ ಬಾಯಿಂದ ಹೊರಡ್ತಾ ಇರುವಂತಹ ಮಾತುಗಳಿದು. ಆದ್ದರಿಂದ ಅವನಲ್ಲಿ ಏನು ನೋಡ್ದ, ಏನು ನೋಡ್ತಾ ಇಲ್ಲ ಎಲ್ಲ ಸೇರಿಸ್ಕೊಂಡು ಒಟ್ಟಿಗೆ ಹೇಳ್ತಾ ಇದ್ದಾನೆ. ಆ ನೋಡ್ತಾ ಇರುವಂತಹ ಬ್ರಹ್ಮ, ಸರ್ಪ ಅಥವಾ ಇಲ್ಲಿ ಮನುಷ್ಯರು, ಆ ಕಿರೀಟ, ಆ ನೇತ್ರಗಳು, ಆ ಉದರಗಳು, ವಿಸ್ಮಯದಿಂದ ಅವನು ನೋಡ್ತಾ ಇದ್ದಾನೆ, ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ. ಅವನು ಆ ಆಶ್ಚರ್ಯದಿಂದ ನೋಡ್ತಾ ಇದ್ದಾಗ ಅವನಿಗೆ ಏನೇನು ಕಾಣಿಸ್ತೋ ಅದನ್ನು ಎಲ್ಲವನ್ನು ಒಟ್ಟಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರಲ್ಲೂ ಭಗವಂತನನ್ನೇ ನೋಡ್ತಾ ಇದ್ದಾನೆ. ಮುಂದುವರಿಸ್ತಾ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅಕ್ಷರ ಬ್ರಹ್ಮನು ನೀನು, ಎಲ್ಲರಿಂದ ತಿಳಿಯಬೇಕಾದವನು ನೀನು, ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು. ನೀನು ಅವ್ಯಯನು, ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಸನಾತನ ಪುರುಷನು ನೀನು. ಕೃಷ್ಣನನ್ನ ನೋಡಿ ಎಲ್ಲರಲ್ಲೂ ಅವನೇನು ಹೇಳ್ತಾ ಇದ್ದಾನೆ? ಅಕ್ಷರ ಬ್ರಹ್ಮನು ನೀನು ಅಂದರೆ ಕ್ಷರ ಆಗದೇ ಇರುವಂತಹ ಬ್ರಹ್ಮ, ನಾಶ ಆಗದೇ ಇರುವಂಥವನು ನೀನು. ಎಲ್ಲರೂ ತಿಳಿಯಬೇಕಾಗಿರೋದು ನಿನ್ನನ್ನೇ. ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು. ಕಾರಣ ಅಂತ ಹೇಳಿದ್ರೆ ಸಪೋರ್ಟ್ ಅಂತ. ಈಗ ಒಂದು ಪುಸ್ತಕವನ್ನು ಟೇಬಲ್ ಮೇಲೆ ಇಟ್ಟಿರ್ತೀವಿ ಅಂದರೆ ಏನು? ಆ ಟೇಬಲ್ ಆ ಪುಸ್ತಕವನ್ನು ಸಪೋರ್ಟ್ ಮಾಡ್ತಿದೆ ಅಂತ. ಹಾಗಾದರೆ ಆ ಟೇಬಲ್ ಎಲ್ಲಿದೆ? ನೆಲದ ಮೇಲಿದೆ. ಆ ನೆಲ ಅನ್ನುವಂಥದ್ದು ಟೇಬಲನ್ನು ಸಪೋರ್ಟ್ ಮಾಡ್ತಾ ಇದೆ, ಆ ಟೇಬಲ್ ಅನ್ನುವಂಥದ್ದು ಪುಸ್ತಕವನ್ನು ಸಪೋರ್ಟ್ ಮಾಡ್ತಾ ಇದೆ. ಹಾಗಾದರೆ ಆ ನೆಲವನ್ನು ಯಾವ್ದು ಸಪೋರ್ಟ್ ಮಾಡ್ತಾ ಇದೆ? ಭೂಮಿ. ಆ ಭೂಮಿಯನ್ನು ಯಾವ್ದು ಸಪೋರ್ಟ್ ಮಾಡ್ತಾ ಇದೆ? ಚೈತನ್ಯ ಶಕ್ತಿ. ಅದು ಯಾವುದು ಇಲ್ದಲೇ
ಆ ಕಾರಣ ಅದೇ ಈ ಪ್ರಪಂಚಕ್ಕೆ ಮೂಲ ಕಾರಣನು ನೀನು. ಇದೆಲ್ಲವೂ ಇರೋದಕ್ಕೆ ಆ ಚೈತನ್ಯ ಒಂದೇ ಕಾರಣ. ಸಪೋರ್ಟ್ಲೆಸ್ ಸಪೋರ್ಟ್ ಅದು. ಆ ಚೈತನ್ಯಕ್ಕೆ ಏನು ಸಪೋರ್ಟ್ ಬೇಕು? ಏನು ಬೇಕಾಗಿಲ್ಲ, ಅದು ಸೆಲ್ಫ್ ಎಕ್ಸಿಸ್ಟೆನ್ಸ್. ಆ ಸಪೋರ್ಟ್ ಅಂದರೆ ಈ ಪ್ರಪಂಚಕ್ಕೆ ಮೂಲ ಕಾರಣನೇ ನೀನು. ನಿನಗೆ ಯಾವ ಕಾರಣನೂ ಬೇಕಾಗಿಲ್ಲ, ಮೂಲ ಕಾರಣ ನೀನೇ. ನೀನು ಅವ್ಯಯನು, ಅದು ವ್ಯಯ ಆಗದೇ ಇರುವಂಥವನು. ಶಾಶ್ವತವಾದ ಧರ್ಮವನ್ನು ರಕ್ಷಿಸುವವನು ನೀನು, ಧರ್ಮವನ್ನು ರಕ್ಷಿಸುವಂಥವನು ನೀನೇ. ಸನಾತನ ಪುರುಷನು ನೀನೇ. ಸನಾತನ ಅದು ಇವತ್ತಿತ್ತ, ನಿನ್ನೆ ಇತ್ತ, ಮೊನ್ನೆ ಇತ್ತ, ಅದು ಡೇಟ್ ನಮಗೆ ಗೊತ್ತಿಲ್ಲ. ಅದರಿಂದ ಹೇಳೋದು ಸನಾತನ ಪುರುಷನು ನೀನು. ಮುಂದುವರಿಸ್ತಾ, ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿ ತ್ವಾಂ ದೀಪ್ತಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯಾಂತರ ರಹಿತನು, ಅನಂತ ವೀರ್ಯನು, ಅನಂತ ಬಾಹುಗಳುಳ್ಳವನು, ಚಂದ್ರ ಸೂರ್ಯರೇ ನೇತ್ರವಾಗಿರುವ, ಅಗ್ನಿ ಸಮಾನ ಮುಖವುಳ್ಳ, ಸ್ವಪ್ರಕಾಶದಿಂದ ಲೋಕವನ್ನು ಬೆಳಗುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಎಷ್ಟು ಸುಂದರವಾಗಿದೆ ನೋಡಿ. ಆದಿ ಮಧ್ಯಾಂತರ ರಹಿತನು, ಹಿಂದೆ ಕೂಡ ಹೇಳಿದ್ದಾನೆ, ಅವನಿಗೆ ಆದಿ ಮಧ್ಯ ಅಂತ್ಯ ಯಾವುದೂ ಇಲ್ಲ. ಅನಂತ ವೀರ್ಯನು ಅಂದರೆ ಎಂಡ್ಲೆಸ್, ಅವನು ಇನ್ಫೈನೈಟ್ ಅಂತ ಏನು ಹೇಳ್ತೀವಿ ಆ ಥರದವನು. ಅನಂತ ಬಾಹುಗಳುಳ್ಳವನು, ಅನಂತ ಬಾಹುಗಳು, ಎಷ್ಟೊಂದು ಬಾಹುಗಳುಳ್ಳವನು. ಚಂದ್ರ ಸೂರ್ಯರೇ ನೇತ್ರರಾಗಿರುವುದು. ಆ ವಿವರಣೆಯಲ್ಲಿ ಹೇಳುವಾಗ ಚಂದ್ರ ಮತ್ತು ಸೂರ್ಯರೇ ಅವನ ಕಣ್ಣುಗಳಾಗಿದವಂತೆ. ಅಗ್ನಿ ಸಮಾನ ಮುಖವುಳ್ಳವನು ಅಂದರೆ ಆ ತೇಜಸ್ಸು, ಅಗ್ನಿಯಂತಹ ತೇಜಸ್ಸು ಅವನ ಮುಖದಲ್ಲಿದೆ. ಸ್ವಪ್ರಕಾಶದಿಂದ ಲೋಕವನ್ನು ಬೆಳಗುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಅಂದರೆ ಸ್ವಪ್ರಕಾಶದಿಂದ, ಈಗ ಬೇರೆ ಎಲ್ಲವನ್ನ ಬೆಳಗಲಿಕ್ಕೆ ಸೂರ್ಯ ಬೇಕು. ಸೂರ್ಯನನ್ನು ಬೆಳಗಲಿಕ್ಕೆ ಏನು ಬೇಕು? ಬೇಕಾಗಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಹೇಳುವಾಗ ಇಟ್ ನೀಡ್ಸ್ ನೋ ಕ್ಯಾಂಡಲ್ ಟು ಸಿ ದಿ ಸನ್ ಅಂತ ಹೇಳ್ತಾರೆ. ಮೋಂಬತ್ತಿಯ ಬೆಳಕಿನಲ್ಲಿ ಸೂರ್ಯನನ್ನು ನೋಡಬೇಕಾಗಿಲ್ಲ ಅಂತ ಅಲ್ವಾ? ಹಾಗೆ ಲೋಕವನ್ನು ಬೆಳಗ್ತಾ ಇರುವ ಆ ನಿನ್ನನ್ನು ನೋಡ್ತಾ ಇದ್ದೀನಿ ಕೃಷ್ಣ ಭಗವಂತ ಅಂತ ಹೇಳ್ತಾ ಇದ್ದಾನೆ. ಮುಂದುವರಿಸ್ತಾ, ದ್ಯಾವಾ ಪೃಥಿವ್ಯೂರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭುತಂ ರೂಪಮುಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ನಿನ್ನ ವಿಶ್ವರೂಪವು 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿ ಆಕಾಶವನ್ನು ವ್ಯಾಪಿಸಿದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪಿಸುತ್ತಿವೆ. ಹೇಗಿದೆ ಆ ವಿಶ್ವರೂಪ? 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿ ಆಕಾಶವನ್ನು ವ್ಯಾಪಿಸಿದೆ. ದಿಕ್ಕುಗಳು ಅಂತ ಹೇಳುವಾಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ 4 ದಿಕ್ಕು ಹೇಳ್ತೀವಿ. ಆಮೇಲೆ ಮಧ್ಯದ್ದು ಹೇಳ್ತೀವಲ್ವಾ, ನಾರ್ತ್ ಈಸ್ಟ್ ನಾರ್ತ್ ವೆಸ್ಟ್ ಆ ಥರ. ಹಾಗೆ ಆ 8 ದಿಕ್ಕುಗಳು ಮತ್ತು ಮೇಲೆ ಕೆಳಗೆ 12 ಎಲ್ಲ ಕಡೆ 4 ದಿಕ್ಕುಗಳನ್ನು ತುಂಬಿರುವುದಲ್ಲದೆ ಭೂಮಿ ಆಕಾಶವನ್ನು ವ್ಯಾಪಿಸಿದೆ. ಆದ್ದರಿಂದ ಪೂಜೆ ಮಾಡುವಾಗಲೂ ಕೂಡ 4 ದಿಕ್ಕುಗಳನ್ನು ಹೇಳಿ ನಂತರ ಆಕಾಶ ಭೂಮಿಯನ್ನು ಕೂಡ ಹೆಸರಿಸಿ ಸಂಧ್ಯಾವಂದನೆ ಎಲ್ಲ ಮಾಡುವಾಗ ಅದರ ಉಚ್ಚಾರಣೆಯನ್ನು ಮಾಡಿ ಸಂಧ್ಯಾವಂದನೆ ಮಾಡು, ಅಥವಾ ಯಾವುದೇ ಪೂಜೆಯನ್ನು ಮಾಡುವಾಗ ಆ ಎಲ್ಲ ದಿಕ್ಕುಗಳನ್ನು ನೆನೆಸ್ಕೊಂಡು ಮಾಡುವ ಒಂದು ಪದ್ಧತಿ ಇದೆ. ಉಗ್ರವೂ ಅದ್ಭುತವೂ ಆದ ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪಿಸುತ್ತಿವೆ. ಆ 3 ಲೋಕಗಳು ತಪಿಸ್ತಾ ಇದ್ದಾವೆ. ಅಂದರೆ ಈ ಅದ್ಭುತವಾದ ದೃಶ್ಯವನ್ನು ಅವನ ದೃಷ್ಟಿ ಬದಲಾದ ಕೂಡಲೇ ಅರ್ಜುನ ನೋಡಿ ಬೆರಗಾಗಿ ಈ ವಿಚಾರಗಳನ್ನು ಹೇಳ್ತಾ ಇದ್ದಾನೆ.
ಇಷ್ಟೊಂದು ಪ್ರಭೆ ಇದೆ, ಇಷ್ಟೊಂದು ತೇಜಸ್ಸಿದೆ ನಿನ್ನಲ್ಲಿ, ಇಷ್ಟೊಂದು ಬಾಹುಗಳಿದೆ, ಇಷ್ಟೊಂದು ನೇತ್ರಗಳಿದೆ, ಎಲ್ಲ ದಿಕ್ಕುಗಳಲ್ಲೂ ನೀನೇ ಕಾಣಿಸ್ತಾ ಇದೆಯಾ, ಭೂಮಿ ಆಕಾಶವನ್ನು ನೀನು ವ್ಯಾಪಿಸಿದ್ಯಾ, ಅಂದರೆ ನೀನಿಲ್ಲದೆ ಇರೋ ಜಾಗವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅದೇ ವಿಶ್ವರೂಪ ದರ್ಶನ. ಮತ್ತೆ ಮತ್ತೆ ನಾವು ನೆನಪು ಮಾಡ್ಕೊಳ್ಬೇಕು, ಇಲ್ಲಿ ವಿಶ್ವರೂಪ ದರ್ಶನವನ್ನು ಮಾಡಬೇಕು ಅಂದರೆ ನನ್ನಲ್ಲಿ ಆ ದೃಷ್ಟಿ ತಂದುಕೊಳ್ಬೇಕು, ಆ ದೃಷ್ಟಿ ಪರಿವರ್ತನೆಯನ್ನು ನಾನು ಮಾಡಿಕೊಳ್ಬೇಕು. ಯಾವುದದು? ರಾಗದ್ವೇಷಗಳನ್ನು ಮೀರಿರುವಂಥದ್ದು, ಮನಸ್ಸು ಶುದ್ಧವಾಗಿರುವಂಥದ್ದು. ಆಗ ಆ ದೃಷ್ಟಿ ಬರಲಿಕ್ಕೆ ಸಾಧ್ಯ. ಹಾಗೆ ಅವನನ್ನು ನೋಡಿ ಏನು ಹೇಳ್ತಾನೆ, ಅದು ನಿನ್ನ ವಿಶ್ವರೂಪವನ್ನು ನೋಡಿ 3 ಲೋಕಗಳು ತಪಿಸುತ್ತಿವೆ. 3 ಲೋಕಗಳು ತಪಿಸ್ತಾ ಇದ್ದಾವೆ. ಮುಂದುವರಿಸ್ತಾ, ಅಮೀಹಿ ತ್ವಾಂ ಸುರಸಂಘಾ ವಿಶಂತಿ ಕೇಚಿದ್ವಿತಾಃ ಪ್ರಾಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತ್ವಾ ಮಹರ್ಷಿ ಸಿದ್ಧಸಂಘಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಯಲಾಭಿಃ. ಗಳೆಲ್ಲ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. ಕೆಲವರು ಬೆದರಿ ಕೈಕಟ್ಟಿಕೊಂಡು ನಿಂತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ನಿನಗೆ ಜಯವಾಗಲಿ ಎಂದು ಹೇಳುತ್ತಿದ್ದಾರೆ. ಈ ದೇವತೆಗಳೆಲ್ಲ ನಿನ್ನನ್ನು ಪ್ರವೇಶಿಸ್ತಿದ್ದಾರೆ ಅಂತ ನೋಡಿ. ಆ ಅದ್ಭುತವನ್ನು ನೋಡಿದಾಗ ನಮಗೆ ಯಾವುದು ಅಂದರೆ ನೋಡಿ ನೋಡಿ ಅಭ್ಯಾಸ ಇರೋದಿಲ್ವೋ ಅದನ್ನು ಹೊಸದಾಗಿ ನೋಡಿದಾಗ ಏನಾಗುತ್ತೆ, ಒಂದು ಭಯ ನಮ್ಮಲ್ಲಿ ಹುಟ್ಕೊಂಡ್ಬಿಡುತ್ತಂತೆ ಸಾಧಾರಣವಾಗಿ. ಆ ಭಯ ಹುಟ್ಕೊಂಡು ಕೂಡಲೇ ಅಲ್ಲಿ ಏನು ನೋಡ್ತಿದ್ದೀವಿ ಅದನ್ನು ನಾವು ಎಂಜಾಯ್ ಮಾಡಲಿಕ್ಕೆ ಅಥವಾ ಅಪ್ರಿಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವಂತೆ. ಆ ಭಯ ಹೋದ ನಂತರ ಜ್ಞಾನದಿಂದ ಅದನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತಂತೆ. ಅಂದರೆ ವಿಸ್ಡಮ್ ಬೇಸ್ಡ್ ಅಪ್ರಿಸಿಯೇಷನ್ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಅದಕ್ಕೆ ಕೆಲವರೆಲ್ಲ ಈ ಭಯ ಆದ ಕೂಡಲೇ ಭಯ ನಿವಾರಣ ಮಂತ್ರ ಅಂತೆಲ್ಲ ಹೇಳ್ತಾರೆ. ಭಯ ನಿವಾರಣ ಮಂತ್ರ ಅಂದರೆ ಹನುಮಂತನನ್ನು ನೆನೆಸ್ಕೊಳ್ಳೋದು ಅಂತ ಹೇಳಿ. ಆಗ ಆ ಗ್ಲೋರಿ ಕಾಣಿಸ್ಲಿಕ್ಕೆ ನಮಗೆ, ಅಥವಾ ಆ ಗ್ಲೋರಿ, ಆ ಭಗವಂತನ ಅದ್ಭುತವನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಆಗತ್ತೆ ಅಂತ. ಇದೋ ಈ ದೇವತೆಗಳೆಲ್ಲ ನಿನ್ನನ್ನು ಪ್ರವೇಶಿಸುತ್ತಿದ್ದಾರೆ. ಕೆಲವರು ಬೆದರಿ ಕೈಕಟ್ಟಿಕೊಂಡು ನಿಂತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧರು ನಿನಗೆ ಜಯವಾಗಲಿ ಎಂದು ಹೇಳುತ್ತಿದ್ದಾರೆ. ಭಯದಿಂದ ಕೈಕಟ್ಕೊಂಡು ನಿಂತಿದ್ದಾರೆ ಎಷ್ಟೋ ಜನ. ಆ ಭಯ ನಿವಾರಣೆ ಆದಮೇಲೆ ಆ ನಿನ್ನ ಅದ್ಭುತವಾದ ಶಕ್ತಿಯನ್ನು ಯಾರು ಮಹರ್ಷಿಗಳು ಮತ್ತು ಸಿದ್ಧರು ಕಂಡುಕೊಂಡು ನಿನಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ. ಅದು ವಿಸ್ಡಮ್ ಬೇಸ್ಡ್ ಅಪ್ರಿಸಿಯೇಷನ್. ಈ ಅಪ್ರಿಷಿಯೇಟ್ ಮಾಡುವ ಕೂಡ ಭಯ ಇದ್ದರೂ ಆ ಭಯ ಹೋಗಿಸ್ಕೊಳ್ಳಿಕ್ಕೂ ಕೂಡ ಹೊಗಳಲಿಕ್ಕೆ ಶುರು ಮಾಡಿಬಿಡ್ತಾರೆ ಕೆಲವರು. ಅದಲ್ಲ, ಆ ಭಯ ಹೋದ ನಂತರ ಜ್ಞಾನದಿಂದ ಅದು ಏನು ಅಂತ ಅರ್ಥ ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡೋದಿರುತ್ತಲ್ವ, ಅದು ನಿಜವಾದ ಅಪ್ರಿಷಿಯೇಷನ್ ಅಂತ ಸ್ವಾಮೀಜಿಯವರು ಹೇಳ್ತಾರೆ. ಇಲ್ಲಿ ಅರ್ಜುನ ಅದನ್ನು ಮಾಡ್ತಾ ಇದ್ದಾನೆ. ಆ ಭಯ ನಿವಾರಣೆಯಾಗಿ ಆ ಅದ್ಭುತವನ್ನು ಅವನು ಒಪ್ಕೊಳ್ಳೋ ಥರದಲ್ಲಿ ಆ ಭಗವಂತನನ್ನು ಸ್ಮರಿಸ್ತಾ ಇದ್ದಾನೆ. ಆ ಭಗವಂತನನ್ನು, ಆ ದೃಶ್ಯವನ್ನು ನೋಡಿ ಹೊಗಳ್ತಾ ಇದ್ದಾನೆ ಅಂತ. ಮುಂದುವರಿಸ್ತಾ ಇನ್ನೊಂದು ಶ್ಲೋಕವನ್ನು ನೋಡೋಣ. ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾಃ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಾಶ್ಚ ಗಂಧರ್ವಯಕ್ಷಾಸುರಸಿದ್ಧಸಂಘಾಃ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಮರುದ್ಗಣಗಳು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಯಕ್ಷ, ರಾಕ್ಷಸ, ಗಂಧರ್ವ, ಸಿದ್ಧರು ಆಶ್ಚರ್ಯದಿಂದ ನಿನ್ನನ್ನು ನೋಡುತ್ತಿದ್ದಾರೆ. ಇಲ್ಲಿವರೆಗೂ 15ನೇ ಶ್ಲೋಕದಿಂದ 22ನೇ ಶ್ಲೋಕದವರೆಗೂ ಅರ್ಜುನನಿಗೂ ಕೂಡ ಬೆಚ್ಚಿ ಬೆರಗಾಗ್ಬಿಟ್ಟಿದ್ದಾನೆ. ಆಶ್ಚರ್ಯ ಅವನಿಗೆ.
ಆ ಆಶ್ಚರ್ಯ ವಿಸ್ಮಯದಲ್ಲಿ ಅವನು ಈ ಎಲ್ಲ ಮಾತುಗಳನ್ನು ಹೇಳಿದ್ದಾನೆ. ಇದನ್ನು ಹೇಳ್ತಾ ಅವನು ಏನು ಹೇಳ್ತಿದ್ದಾನೆ, ತನ್ನ ಹಾಗೆ ಎಲ್ಲರೂ ಕೂಡ ಅವನನ್ನು ನೋಡ್ತಿದ್ದಾರೆ ಅಂತ ಅವನಿಗೆ. ಯಾರ್ಯಾರು? ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು, ಮರುದ್ಗಣಗಳು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಪಿತೃದೇವತೆಗಳು, ಯಕ್ಷ, ರಾಕ್ಷಸ, ಗಂಧರ್ವ, ಸಿದ್ಧರು ಆಶ್ಚರ್ಯದಿಂದ ನಿನ್ನನ್ನು ನೋಡ್ತಾ ಇದ್ದಾರೆ. ಅಂದರೆ ಇವನಿಗೆ ಆಶ್ಚರ್ಯ ಆಗಿದೆ ಅಲ್ಲಿ, ಆ ಆಶ್ಚರ್ಯ ಎಲ್ಲರಿಗೂ ಆಗಿದೆ, ಅದೇ ಆಶ್ಚರ್ಯದಿಂದ ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಅವನಿಗೆ. ನೋಡಿ, ಈ ದೃಷ್ಟಿಕೋನದಲ್ಲಿ ಎಷ್ಟು ಸುಂದರ ನೋಡಿ. ನಮಗೆ ಭಯ ಆಗಿದ್ದರೆ ನಮ್ಮ ಸುತ್ತಲೂ ಇರೋರ್ಗೂ ಭಯ ಆಗಿರಬೇಕು ಅಂತ ನಾವು ಅನ್ಕೋತೀವಿ. ನಮಗೆ ಸಂತೋಷ ಆಗಿದ್ದರೆ ಸುತ್ತಲೂ ಇರೋರ್ಗೂ ಸಂತೋಷ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ನಮ್ಗೆ ಆಶ್ಚರ್ಯ ಅದ್ಭುತ ಅಂತ ಅನಿಸಿದರೆ ಎಲ್ರಿಗೂ ಅನಿಸಿದೆ ಅಂತ ಅನಿಸ್ತೀವಿ. ಒಂದು ಸ್ವಲ್ಪ ಏನಾದರೂ ಅವ್ರು ಅದರಲ್ಲೇನಿದೆ, ನಿಮ್ಗಾಗಲಿಲ್ವಾ, ಆಶ್ಚರ್ಯ ಆಗ್ತಾ ಇಲ್ವಾ ನಿಮಗೆ ಅಂತ ಕೇಳ್ತೀವಿ ಅಲ್ವಾ? ಹಾಗೆ ಇಲ್ಲಿ ಅರ್ಜುನ ಈ ಅದ್ಭುತವಾದ ದೃಶ್ಯವನ್ನು ನೋಡಿದಾನೆ. ನೋಡಿದ ತಕ್ಷಣ ಅವನಿಗಾಗಿರೋದು ಆಶ್ಚರ್ಯ, ವಿಸ್ಮಯ ಎಲ್ಲ ಒಟ್ಟಿಗೆ ಆಗಿದೆ. ಮೊದಲು ಆಶ್ಚರ್ಯ ಆಗುತ್ತೆ, ಆಮೇಲೆ ಭಯ ಆಗುತ್ತೆ. ಮೊದಲು ಭಯ ಆಗಲ್ಲ, ಯಾವಾಗಲೂ ವಾವ್ ಅಂತ ಆಗುತ್ತೆ, ಆಮೇಲೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಆಶ್ಚರ್ಯಪಟ್ಟು ಇವನು ಎಲ್ಲವನ್ನು ನೋಡಿದ ಮೇಲೆ ಹೇಳ್ತಾ ಇದ್ದಾನೆ, ಎಲ್ಲರೂ ನಿನ್ನನ್ನು ಆಶ್ಚರ್ಯದಿಂದಲೇ ನೋಡ್ತಾ ಇದ್ದಾರೆ ಕೃಷ್ಣ ಅಂತ. ಈ ಆಶ್ಚರ್ಯದಿಂದ ನೋಡ್ತಾ ಇರುವಂತಹ ಆ ಕೃಷ್ಣನನ್ನು, ಆ ಕೃಷ್ಣ ರೂಪವನ್ನು, ಆ ಕೃಷ್ಣನಲ್ಲೇ ಎಲ್ಲವೂ ಇರುವುದನ್ನು ನಾವು ಸ್ವಲ್ಪ ಹೊತ್ತು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಮುಂದುವರಿಸ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.